ಶರಣಾದಂತಹ 6 ಜನ ನಕ್ಸಲರನ್ನ ಎನ್ಐಎ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಎನ್ಐಎ ಸ್ಪೆಷಲ್ ಕೋರ್ಟ್ಗೆ ನಕ್ಸಲರನ್ನ ಹಾಜರುಪಡಿಸಲಾಗಿದೆ. ಮೆಡಿಕಲ್ ಟೆಸ್ಟ್ ಮುಗಿದ ಬಳಿಕ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಪೊಲೀಸರು. ಎನ್ಐಎ ಸ್ಪೆಷಲ್ ಕೋರ್ಟ್ಗೆ 6 ಜನ ನಕ್ಸಲರು ನಿನ್ನೆ ಶರಣಾಗಿದ್ರು. ಅವರನ್ನ ಪ್ರೆಸೆಂಟ್ ಮಾಡಲಾಗಿದೆ ನ್ಯಾಯಾಧೀಶರ ಎದುರು. ಬೆಳಗ್ಗೆಯಿಂದಲೂ ಕೂಡ ಅವರನ್ನ ವಿಚಾರಣೆಗೊಳಪಡಿಸಲಾಗಿತ್ತು. ಅವರಿಂದ ಒಂದಿಷ್ಟು ಮಾಹಿತಿಯನ್ನು ಕ್ರೋಢೀಕರಿಸುವಂತಹ ಕೆಲಸ ಆಗಿತ್ತು. ಈಗ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಮುಗಿತಾ ಇದ್ದ ಹಾಗೆ ಎನ್ಐಎ ಅಂದರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ, ರಾಷ್ಟ್ರೀಯ ತನಿಖಾ ದಳದ ನ್ಯಾಯಾಲಯದ ಮುಂದೆ ನ್ಯಾಯಾಧೀಶರ ಎದುರು ಅವರನ್ನು ಪ್ರೆಸೆಂಟ್ ಮಾಡುವಂತಹ ಕೆಲಸ ಆಗಿದೆ. ಅಲ್ಲಿ ನ್ಯಾಯಾಧೀಶರು ಯಾವ ರೀತಿಯ ಸೂಚನೆ ಕೊಡ್ತಾರೆ ಅನ್ನೋದು ಗೊತ್ತಾಗುತ್ತೆ ಕೆಲವೇ ಕ್ಷಣಗಳಲ್ಲಿ. ಒಂದು ಜುಡಿಷಿಯಲ್ ಕಸ್ಟಡಿ ಕೊಡಬಹುದು, ಇಲ್ಲ ಹೆಚ್ಚಿನ ವಿಚಾರಣೆಗಾಗಿ ಪೊಲೀಸ್ ಕಸ್ಟಡಿಗೆ ಕೊಡಬಹುದು. ಈಗಾಗಲೇ ಒಬ್ಬೊಬ್ಬರ ಮೇಲೆ 20ಕ್ಕೂ ಹೆಚ್ಚು ಕೇಸ್ಗಳಿರುವಂಥದ್ದು. ಮುಖ್ಯವಾಗಿ ಅವರು ಬಳಸ್ತಾ ಇದ್ದಂತಹ ಶಸ್ತ್ರಾಸ್ತ್ರಗಳನ್ನು ಎಲ್ಲಿಟ್ಟಿದ್ದಾರೆ ಅದರ ಬಗ್ಗೆ ಎಲ್ಲ ಕೂಡ ಮಾಹಿತಿಯನ್ನು ಸಂಗ್ರಹಿಸೋದು ಬಾಕಿ ಇರುತ್ತೆ. ಹಾಗಾಗಿ ನ್ಯಾಯಾಧೀಶರು ಯಾವ ರೀತಿಯ ಸೂಚನೆಯನ್ನು ಕೊಡ್ತಾರೆ ಅನ್ನೋದು ಕಾದು ನೋಡಬೇಕಿದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಮುರಳಿ. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಈಗ ನ್ಯಾಯಾಧೀಶರ ಎದುರು ಪ್ರೆಸೆಂಟ್ ಮಾಡುವಂತಹ ಕೆಲಸ ಆಗಿದೆ. ಈಗ ವಾಟ್ ನೆಕ್ಸ್ಟ್ ಅಂತ ಹೇಳಿ ಪೊಲೀಸ್ ಕಸ್ಟಡಿ ಕೊಡುವಂತಹ ಚಾನ್ಸಸ್ ಇರುತ್ತಾ ಅಥವಾ ಜುಡಿಷಿಯಲ್ ಕಸ್ಟಡಿ ಕೊಡಬಹುದಾ, ಹೇಗೆ ಅಂತ ಹೇಳಿ? ಅದು 6 ಜನ ಆರೋಪಿಗಳಿದ್ದಾರೆ, ನಕ್ಸಲೈಟ್ಸ್ ಇದ್ದಾರೆ. ಅವ್ರು ಯಾರನ್ನು ಕೂಡ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳುವಂತ ಸಾಧ್ಯತೆಗಳು ತೀರಾ ಕಡಿಮೆ ಇರುವಂತದ್ದು. ಅಂದ್ರೆ ಇಡೀ ಪ್ರಕರಣ ಚಿಕ್ಕಮಗಳೂರಿನ ವ್ಯಾಪ್ತಿಯಲ್ಲೇ, ಅಂದ್ರೆ ಚಿಕ್ಕಮಗಳೂರು ಜಿಲ್ಲಾ ವ್ಯಾಪ್ತಿಯ ಪ್ರಕರಣಗಳಾಗಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿ ಹಾಜರುಪಡಿಸ್ತಾ ಇದ್ದಾರೆ. ಅವರೆಲ್ಲರನ್ನೂ ಕೂಡ ನ್ಯಾಯ ಬಂಧನಕ್ಕೆ ಕಳಿಸಿ ಅದಾದ ಬಳಿಕ ಅವರನ್ನ ಪ್ರತ್ಯೇಕವಾಗಿ ಪ್ರತಿಯೊಂದು ಪ್ರಕರಣದಲ್ಲೂ ಕೂಡ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳುವಂತ ಸಾಧ್ಯತೆಗಳೇ ಅತಿ ಹೆಚ್ಚಾಗಿರುವಂತದ್ದು. ಸದ್ಯಕ್ಕೆ ಇವತ್ತಿನ ಪ್ರಕ್ರಿಯೆ ಏನಿದೆ, ಇವತ್ತು ಅವರು ಶರಣಾಗತರಾಗಿದ್ದಾರೆ, ನಿನ್ನೆ ಶರಣಾಗತರಾಗಿದ್ದಾರೆ. ಆ ಹಿನ್ನೆಲೆ ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂಥದ್ದು, ಅವರ ನ್ಯಾಯಾಂಗ ಬಂಧನಕ್ಕೆ ಕಳಿಸುವಂಥದ್ದು. ಅದಾದ ಬಳಿಕ ಪ್ರತ್ಯೇಕವಾಗಿ ಬೇರೆ ಬೇರೆ ಪ್ರಕರಣಗಳಿದ್ದಾವೆ, ಜೊತೆಗೆ ಯಾರ್ಯಾರನ್ನ ಎಷ್ಟೆಷ್ಟು ದಿನಗಳ ಕಾಲ ವಶಕ್ಕೆ ಪಡ್ಕೊಳ್ಬೇಕು, ಇದೆಲ್ಲ ಕೂಡ ಒಂದಷ್ಟು ತನಿಖಾಧಿಕಾರಿಗಳು ಚರ್ಚೆಯನ್ನ ಮಾಡ್ಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಮುಂದಿನ ಹಂತಗಳಲ್ಲಿ ಬಾಡಿ ವಾರೆಂಟ್ ಮೇಲೆ ಅವರನ್ನ ವಶಕ್ಕೆ ಪಡ್ಕೊಳ್ಳುವಂತ ತಯಾರಿಯನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಇವತ್ತು ನ್ಯಾಯಾಂಗ ಬಂಧನಕ್ಕೆ ಕಳಿಸಿ ಮುಂದಿನ ಪ್ರಕ್ರಿಯೆ ಬಳಿಕ ಪೊಲೀಸ್ ಕಸ್ಟಡಿಗೆ ಅಂದ್ರೆ ಬಾಡಿ ವಾರೆಂಟ್ ಮೂಲಕ ಪಡ್ಕೊಳ್ಳುವಂತ ತಯಾರಿಯನ್ನ ಮಾಡ್ತಾ ಇರೋಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.